ಚಿಕ್ಕಬಳ್ಳಾಪುರ ಹೋರಾಟದ ಮುಖಾಂತರ ನ್ಯಾಯ ಪಡೆಯುವ ಪ್ರವೃತ್ತಿ ಬಡವರ ಪಾಲಾಗಿದೆ. ಅಂತಹದ್ದೇ ಅನ್ಯಾಯಕ್ಕೆ ಒಳಗದ ಬಡವರ ಪರವಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕವು ಧ್ವನಿ ಎತ್ತಿದ್ದು, ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ರಾಜ್ಯಾಧ್ಯಕ್ಷರಾದ ಸಂದೇಶ್ ಬರ್ತಿದ್ದಾರೆ ಅಂತ ಗುಸುಗುಸು ಹರಿದಾಡ್ತಿದ್ದಂತೆ ಪೊಲೀಸರಿಂದ ಒಂದು ಸಂದೇಶ ರವಾನೆ ಆಯಿತು. ಅವರ ಮೇಲೆ ಆಗಿದೆ, ಅವರು ಬಂದ್ರೆ ಬಂಧಿಸುವ ಸಾಧ್ಯತೆ ಇದೆ ಅಂತ ಮಾಹಿತಿ. ಬೇಡಿಕೆ ಅನ್ನೋದು ನಾವು ಕೊಡ್ತಾ ಇದ್ರಿ. ಆ ಬೇಡಿಕೆ ಏನಾದ್ರು ಈ ರೀತಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಉಗ್ರ ಹೋರಾಟಗಳು ಇದ್ದೇ ಇದೆ. ಯಾಕಂದ್ರೆ ನಾವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಸ್ವತಂತ್ರ ಬಂದಾಗ್ಲೇ ನಾವು ರಿಜಿಸ್ಟರ್ ಮಾಡ್ಕೊಂಡು ಭೂಮಿ ಮೇಲೆ ಬಂದಂಗಿದ್ದೀರಿ. ಏನು ಹೋರಾಟ ಮಾಡ್ಕೊಂಡೆ ನಾವು ಎಲ್ಲಾ ಕಾನೂನು ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ ಪಡ್ಕೊಳ್ಬೇಕಂತ ಹೇಳಿದ್ರು ರಿಜಿಸ್ಟರ್ ಆಗಿದೆ ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಈಗ ಸರ್ಕಾರದಿಂದನೋ ಸಾರ್ವಜನಿಕ ಅಧಿಕಾರಿಗಳಿಂದನೋ ಇದನ್ನ ಸೂಕ್ತವಾದ ದಾಖಲೆಗಳು ಏನಾದ್ರು ಕೊಟ್ಬಿಟ್ರೆ, ರಿಜಿಸ್ಟರ್ ಕೊಟ್ಬಿಟ್ರೆ ಇಷ್ಟು ವರ್ಷ ಮಾಡ್ರಿ ಅಂತ ಅಷ್ಟು ವರ್ಷ ಇಲ್ಲೇ ಯಾವ್ದಾದ್ರು ಒಂದು ಪೆಂಡಲ್ಗೆ ಹಾಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತೀವಿ ಸರ್. ಬಡವರ ಪರವಾಗಿ ನ್ಯಾಯವನ್ನು ಕೇಳುವುದೇ ತಪ್ಪ ಅಂತ ಅವರ ಮೇಲೆ FIR ಆದ್ರೆ ತಕ್ಷಣ ಬಂಧಿಸ್ತಾರೆ. ಸರ್ಕಾರಿ ಭೂಮಿಗಳನ್ನು ಅಕ್ರಮವಾಗಿ ಲಪಟಾಯಿಸಿದ್ದಾರೆ ಅಂತ ಸರ್ಕಾರ ದಾಖಲೆಗಳು ಕೊಟ್ಟರು ಅವರನ್ನು ಯಾಕೆ ಬಂಧಿಸುವುದಿಲ್ಲ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಕೆಂಡ ಕಾರಿದ್ದಾರೆ. ಹೋರಾಟದ ಮೂಲಕವೇ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕು ಎಂದು ಕರಾರು ಮಾಡಿ ಚಿಕ್ಕಬಳ್ಳಾಪುರ ದಂಡಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ASSK ಸಂಘಟನೆಯ ಜಿಲ್ಲಾಧ್ಯಕ್ಷ ನಾಗರಾಜ್ರವರ ನೇತೃತ್ವದಲ್ಲಿ ಬಡವರ ಪರವಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರಿ ಭೂಮಿಯನ್ನು ಬಡವರ ಪಾಲಾಗದೆ ಉಳ್ಳವರ ಮತ್ತು ಧನಿಕರ ಪರವಾಗಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಿರುವುದನ್ನು ಖಂಡಿಸಿ ನಗರದಲ್ಲಿ ಸಂದೇಶರವರು ಸ್ಥಾಪಿಸಿರುವ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯು ಅಧಿಕಾರಿಗಳ ವಿರುದ್ಧ ತೀವ್ರ ತರಾಟೆಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ತಮ್ಮ ಬೃಹತ್ ಪ್ರತಿಭಟನೆಯ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುವ ಮುಖಾಂತರ ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮದು ಬಂದು ನುಗ್ತಳ್ಳಿ ಸರ್ವೆ ನಂಬರ್ ಅಲ್ಲಿ ನಾವು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು ಅಂತ ಬಂದಿದೀವಿ. ಏನು ತಿದ್ದುಪಡಿ ಮಾಡಿ ಏನು ದಾಖಲೆಗಳು ಹಾಕೊಂಡಿದಾರ ಅವರು ತಾಲೂಕ್ ಆಫೀಸ್ ಅಲ್ಲಿ ಅವರೇ ಇರ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಅವರೇ ಇರ್ತಾರೆ, ಎಲ್ಲಿ ನೋಡಿದ್ರು ಅವರೇ ಇರ್ತಾರೆ. ನಾವು ಏನ್ ಕೊಟ್ರು ನಮ್ಗೇನು ಮಾಡ್ಕೊಡಲ್ಲ. ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರು ನಮ್ಮ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳಲ್ಲ. ಸುಮಾರು ಸರಿ ಒಂದು 20 ವರ್ಷದಿಂದ ನಾವು ಇದೇ ಸಮಯದಲ್ಲೇ ಇದೇ ತರನೇ ಒಂದು ಕಂಪ್ಲೇಂಟ್ ಕೊಟ್ರು, ಇಲ್ಲಿ ಅರ್ಜಿ ಕೊಟ್ರು, ಏನು ರೆಸ್ಪಾನ್ಸ್ ಇಲ್ಲ. ಅವ್ರು ಸುಮಾರು ಅಂದ್ರೆ ಒಂದು 80 ಎಕರೆ 100 ಎಕರೆ ಹಾಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರ ಮೇಲೆನೆ ಮೊನ್ನೆ ಬಂದ್ರೆ ಸಂದೇಶನ ಬಂದಿದ್ರೆ, ಸಂದೇಶನ ಬಂದು ಹೋರಾಟ ಮಾಡ್ಕೊ ಬಂದ್ರೆ ನಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIRಗಳು ಮಾಡಿಸ್ತಾರೆ. ಏನು ನಾವು ಹೋಗಿರೋದು ಬಡವ್ರಕೋಸ್ಕರ, ನಾವು ಹೋಗಿ ಬಡವ್ರಕೋಸ್ಕರ ಏನೋ ನಮ್ ಬಡವ್ರಿಗೆ ಅನ್ಯಾಯ ಆಗೈತೆ ಅಂತ ಸಂದೇಶನ ಬಂದ್ರೆ ಅವ್ರ ಮೇಲೆ FIRಗಳು ಮಾಡಿಸ್ತಾರೆ. ಆ ತರ ಏನ್ ಮಾಡಿದಾರೆ, ಅವ್ರು ಹೋದ್ರೆ ಅವ್ರ ಮೇಲೆ ಹಂಗೆ ಕ್ರಮ ತಗಂತಾರೆ. ನಾವು ಹೋದ್ರೆ ನಮ್ಮ ಕಂಪ್ಲೇಂಟ್ಗಳೇ ನೋಡಲ್ಲ. ಅದು ಒಂದು. ಆಮೇಲೆ ಸರ್ಕಾರ ಮೇಲೆನೆ ಚಾಲೆಂಜ್ ಮಾಡಿದಾನೆ. ನಾನ್ ಮಾಡಿರೋದಲ್ಲ, H ರಾಜರತ್ನಂ ಅಂತ ಸರ್ಕಾರ ಮೇಲೆ ಚಾಲೆಂಜ್ ಮಾಡಿದ್ದಾನೆ. ಏನಪ್ಪಾ ಇದೆಲ್ಲಾನು ದರ್ಖಾಸ್ತ್ ಮೂಲಕ ಬಂದೈತಂದ್ರೆ ದರ್ಖಾಸ್ತ್ ಮೂಲಕ ನಾವ್ ಮಾಡಿರೋದಲ್ಲ, ಫೇಕ್ ಎಂಟ್ರಿ ಮಾಡಿದಾನೆ. ಅಧಿಕಾರಿಗಳಿಗೆ ಏನ್ ಕಣ್ಣುಗಳಿಲ್ಲೇನ್ರಿ? ಅವ್ರಿಗೆ ಏನಾಗಿದಾರೆ? ಅವ್ರು ಮಾಡಿರೋದು ನಾನೇನಕ್ ಮಾಡ್ತೀನ್ರಿ? ಫೇಕ್ ಎಂಟ್ರಿ ಮಾಡಿದ್ದಾರೆ. ಅಧಿಕಾರಿಗಳನ್ನ ಕೇಳ್ಕೊಳ್ರಿ ಹೋಗಿ. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಮಾತನಾಡ್ತಾ, ಬಡವರಿಗೆ ನ್ಯಾಯ ಬೇಕು ಎಂಬುದಾದರೆ ಸರ್ಕಾರ, ಅಧಿಕಾರಿಗಳು ಮತ್ತು ಸರ್ಕಾರವು ಬಡವರ ಪರವಾಗಿ ಇನ್ನು ಯಾವ ರೀತಿಯ ನ್ಯಾಯವನ್ನು ಒದಗಿಸಿಕೊಡುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗುರುವಾರ ಒಂದು ನಗರ ಠಾಣಾ ವ್ಯಾಪ್ತಿಗೆ ಒಂದು ಲೆಟರ್ನ ಕೊಡ್ತೀರಿ, ಪರ್ಮಿಷನ್ ಕೊಡಿ ಸರ್, ಈ ತರ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತಾ ಇದ್ದೀರಿ, ಇದ್ರಿಗೆ ಒಂದು ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸಂದೇಶ್ ಅವ್ರು ಬರ್ಬೇಕಾಯ್ತು. ಆ ಸಂದೇಶಣ್ಣ ಬರ್ಬೇಕಾದ್ರೆ ನೆನ್ನೆ ಸಾಯಂಕಾಲ ಫೋನ್ ಮಾಡ್ತಾರೆ. ಅವ್ರ ಮೇಲೆ ಒಂದು FIR ಆಗಿದೆ ಚಿಂತಾಮಣಿಯಲ್ಲಿ. ಅವ್ರೇನು ಬಂದ್ರೆ ಕಾನೂನು ರೀತಿ ಅವ್ರು ಬಂಧಿಸುವಂತ ಕೆಲಸಗಳು ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಹೋರಾಟಗಾರನ ಬಂಧಿಸ್ತೀರಿ ನೀವು. ಆದ್ರೆ ಈ ತರ ಭೂ ಕಬಳಿಕೆ ಮಾಡ್ತಿರ್ತಕ್ಕಂಥವ್ರನ್ನ ಯಾಕೆ ಬಂಧಿಸಕ್ಕಾಗಿಲ್ಲ ಸ್ವಾಮಿ? ಇವತ್ತು ಬರೀ ಅನ್ಯಾಯ ಆಗಿರ್ತಕ್ಕಂಥವ್ರು ಬಡವರ ವಿರುದ್ಧ ಅವ್ರ ಪರವಾಗಿ ಯಾರು ಹೋರಾಟ ಮಾಡಕ್ ಬರ್ತಾರ ಅಂತ ಅವ್ರ ಮೇಲೆ FIRಗಳು ಹಾಕ್ತಿರಲ್ಲ. ಈ ಅನ್ಯಾಯ ಕಣ್ಣಿಗೆ ಕಾಣ್ತಾ ಇದೆ. ಇದ್ರ ಮೇಲೆ ನೀವ್ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ? ಇವತ್ತು ಸಂದೇಶ್ ಅವರು ಬಂದಿದ್ರೆ ಬಂಧನ ಆಗ್ತಾ ಇತ್ತು. ಹಾಗಾದ್ರೆ ಈ ಬಡವರ ವಿರುದ್ಧ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದೇ ತಪ್ಪ? ಆ ಜಾಗಗಳಿಗೆ ಹೋಗಿ ಅವ್ರ ವಿರುದ್ಧ ಹೋರಾಟ ಮಾಡೋದೇ ತಪ್ಪ? ಏನ್ ನಡೀತಾ ಇದೆ? ನಾವು ಎಲ್ಲಿ ಬದುಕ್ತಾ ಇದ್ದೀರಿ? ನಾವು ನಾಗರಿಕರ ಇನ್ನೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ.
ಇದು ಸೂಕ್ತವಾದ ತನಿಖೆ ಆಗ್ಬೇಕು. ಒಬ್ರು ಹೋರಾಟರ ಮೇಲೆ ನೀವು ಇಮಿಡಿಯೇಟ್ಲಿ FIR ಆಗ್ತೀರಂದ್ರೆ ಹೋರಾಟವನ್ನ ದಮನ ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ಬಡವರು ಈ ತರ ಆಗ್ತಾ ಇದ್ರೆ ಬಡವರು ಇನ್ನ ಬಡವರಾಗೆ ಉಳಿದ್ರೆ ಇನ್ನ ಎಷ್ಟು ವರ್ಷ ಆಗ್ಬೇಕಾಗುತ್ತೆ? ಇವ್ರು ಬಡವರು ಶ್ರೀಮಂತರಾಗಕ್ಕೆ ಸರ್ಕಾರದಿಂದ ಸೌಲಭ್ಯ ಪಡೆದುಕೊಳ್ಳಕ್ಕೆ ಇನ್ನ ಎಷ್ಟು ವರ್ಷ ಬೇಕಾಗುತ್ತೆ? ಇವತ್ತು ಬಡವರ ಪರವಾಗಿ ಬರ್ತಕ್ಕಂಥ ಹೋರಾಟದ ಮೇಲೆ ನೀವು FIR ಮಾಡಿ ಆ ಸಂಘಟನೆಗಳನ್ನ ದಮನ ಮಾಡಕ್ ಹೋಗಿದ್ದೀರಲ್ಲ, ನೀವೇನ್ ಮಾಡಕ್ ಹೋಗಿದ್ರಿ ಸ್ವಾಮಿ? ಸಂಘಟನೆಯ ಮುಖಂಡರುಗಳ ಮೇಲೆ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತುವ ವ್ಯಕ್ತಿಗಳ ಮೇಲೆ ಸರ್ಕಾರದ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವವರು ಕದಿಮರ ಮೇಲೆ ಯಾಕೆ ಕೈಗೊಳ್ಳೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಅದೇನೇ ಇರಲಿ, ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಮಾಫಿಯಾ ಮತ್ತು ಸರ್ಕಾರಿ ಜಮೀನುಗಳ ಒತ್ತುವರಿ ಮಾಡುವವರನ್ನು ರಕ್ಷಣಾ ಅವರ ಭೂಮಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಬಡವರಿಗೆ ಹಂಚುವ ಮುಖಾಂತರ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಈ ಪ್ರತಿಭಟನೆಯ ಮೂಲಕ ನಾವು ಆಶಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಸಾಹೇಬ್ರು ಬರ್ತಾರೆ, ಸಾಹೇಬ್ರ ಜೊತೆ ಮೀಟಿಂಗ್ ತಗೊಂಬಂದಿವಲ್ಲ.